ರಾಷ್ಟ್ರ ರಾಜಧಾನಿ ನವದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಕೌಂಟರ್ನಲ್ಲಿ ಅಂದರೆ ಒಂದಷ್ಟು ಟಿಕೆಟ್ ಇದರ ಬಗ್ಗೆ ಕೂಡ ಆರೋಪವನ್ನು ಮಾಡಿದ್ರು। ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ನಾನು ಟಿಕೆಟ್ ಕೌಂಟರ್ನ ಮುಂಭಾಗದಲ್ಲೇ ಇರತಕ್ಕಂಥದ್ದು। ಟಿಕೆಟ್ ಕೌಂಟರ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಮಾಡಿರುವಂಥದ್ದು। ಯಾಕಂದರೆ ಪ್ರಮುಖವಾಗಿ ಟಿಕೆಟ್ ಕೌಂಟರ್ಗಳಲ್ಲಿ ಒಂದಷ್ಟು ವ್ಯತ್ಯಾಸ ಆಗ್ತಾ ಇದೆ। ಅತಿ ಹೆಚ್ಚು ಜನರಿಗೆ ಟಿಕೆಟ್ ಅನ್ನು ಕೊಟ್ಟು ಇದರಿಂದ ವ್ಯತ್ಯಾಸವನ್ನು ಮಾಡ್ತಾ ಇದ್ದಾರೆ। ಹೀಗಾಗಿ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು ಎನ್ನುವಂಥ ಆರೋಪ ಕೇಳಿಬಂದಿತ್ತು। ಆದರೆ ಇಲ್ಲಿ ಸದ್ಯಕ್ಕೆ ಈ ಒಂದಷ್ಟು ಬದಲಾವಣೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು। ಯಾಕಂದರೆ ಟಿಕೆಟ್ ಕೌಂಟರ್ನಲ್ಲಿ ಬರುವಂತಹ ಜನರಿಗೆ ಕ್ಯೂ ಸಿಸ್ಟಮನ್ನು ವ್ಯವಸ್ಥೆ ಮಾಡಿದ್ದಾರೆ। ಅಲ್ಲಿ ಟ್ರೈನ್ಗೆ ಎಷ್ಟು ಜನ ಬೇಕೋ ಅಷ್ಟು ಜನಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡುವಂಥದ್ದು, ಜೊತೆಗೆ ಅದರ ಟೈಮಿಂಗ್ಸನ್ನು ಕೂಡ ಕ್ಯಾರಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು। ಪ್ರಮುಖವಾಗಿ ಟೈಮಿಂಗ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ। ಯಾವ ಟೈಮಿಗೆ ಟ್ರೈನ್ ಹೊರಡುತ್ತೆ ಅಷ್ಟು ಜನಕ್ಕೆ ಟಿಕೆಟ್ ಕೊಡುವಂಥ ಅವಕಾಶವನ್ನು ಕೂಡ ಮಾಡಿರುವಂಥದ್ದು। ಜೊತೆಗೆ ಆನ್ಲೈನ್ನಲ್ಲೂ ಕೂಡ ಮುಂದಿನ ಟ್ರೈನ್ಗಳ ಬಗ್ಗೆ ಅಂದರೆ ಮುಂದೆ ಹೋಗುವಂತಹ ಟ್ರೈನ್ಗಳೇನಿದೆ ಅವುಗಳಿಗೆ ಅವಕಾಶವನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಅದಕ್ಕೂ ಒಂದು ಟೈಮಿಂಗ್ಸನ್ನು ಫಿಕ್ಸ್ ಮಾಡಿ ಯಾವುದೇ ರೀತಿಯಾದಂಥ ಗೊಂದಲ ಆಗದ ರೀತಿಯಲ್ಲಿ ಟಿಕೆಟ್ ಕೌಂಟರ್ನಲ್ಲೂ ಕೂಡ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು। ಇಲ್ಲಿ ನೀವು ನೋಡ್ಬೋದು ಮತ್ತೆ ಕ್ಯೂ ಸಿಸ್ಟಮ್ ಮಾಡಿರುವಂಥದ್ದು। ಅಂದರೆ ಈಗಾಗಲೇ 6 ಕ್ಯೂ ಸಿಸ್ಟಮ್ ಮಾಡಿದ್ದಾರೆ। ಆ ಕ್ಯೂ ಸಿಸ್ಟಮ್ ಮೂಲಕ ಜನರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗದ ರೀತಿಯಲ್ಲಿ ಕ್ಯೂನಲ್ಲಿ ನಿಂತು ಟಿಕೆಟನ್ನು ಖರೀದಿ ಮಾಡಬೇಕು। ಜೊತೆಗೆ ಅಲ್ಲಿ ಖರೀದಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಗೊಂದಲ ಆಗಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ 4-5 ಕೌಂಟರ್ಗಳನ್ನು ಇಟ್ಟು ಅಲ್ಲಿ ಸಿಬ್ಬಂದಿಗಳನ್ನು ಇಟ್ಟು ಟಿಕೆಟನ್ನು ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು। ಅಂದರೆ ಟೈಮಿಂಗ್ಸ್ ಪ್ರಕಾರ ಟಿಕೆಟನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು। ಈ ರೀತಿಯಾಗಿ ಟಿಕೆಟ್ ಕೌಂಟರ್ನಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಆಗಬಾರದು ಎನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿಕೊಂಡು ರೈಲ್ವೆ ಇಲಾಖೆ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು। ಕ್ಯಾಮ್ರಾ ಪರ್ಸನ್ ಯಶ್ಪಾಲ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ। ರಾಷ್ಟ್ರ ರಾಜಧಾನಿ ನವದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಕೌಂಟರ್ನಲ್ಲಿ ಅಂದರೆ ಒಂದಷ್ಟು ಟಿಕೆಟ್ ಇದರ ಬಗ್ಗೆ ಕೂಡ ಆರೋಪವನ್ನು ಮಾಡಿದ್ರು। ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ನಾನು ಟಿಕೆಟ್ ಕೌಂಟರ್ನ ಮುಂಭಾಗದಲ್ಲೇ ಇರತಕ್ಕಂಥದ್ದು। ಟಿಕೆಟ್ ಕೌಂಟರ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಮಾಡಿರುವಂಥದ್ದು। ಯಾಕಂದರೆ ಪ್ರಮುಖವಾಗಿ ಟಿಕೆಟ್ ಕೌಂಟರ್ಗಳಲ್ಲಿ ಒಂದಷ್ಟು ವ್ಯತ್ಯಾಸ ಆಗ್ತಾ ಇದೆ। ಅತಿ ಹೆಚ್ಚು ಜನರಿಗೆ ಟಿಕೆಟನ್ನು ಕೊಟ್ಟು ಇದರಿಂದ ವ್ಯತ್ಯಾಸವನ್ನು ಮಾಡ್ತಾ ಇದ್ದಾರೆ। ಹೀಗಾಗಿ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು ಎನ್ನುವಂಥ ಆರೋಪ ಕೇಳಿಬಂದಿತ್ತು। ಆದರೆ ಇಲ್ಲಿ ಸದ್ಯಕ್ಕೆ ಈ ಒಂದಷ್ಟು ಬದಲಾವಣೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು। ಯಾಕಂದರೆ ಟಿಕೆಟ್ ಕೌಂಟರ್ನಲ್ಲಿ ಬರುವಂತಹ ಜನರಿಗೆ ಕ್ಯೂ ಸಿಸ್ಟಮನ್ನು ವ್ಯವಸ್ಥೆ ಮಾಡಿದ್ದಾರೆ। ಅಲ್ಲಿ ಟ್ರೈನ್ಗೆ ಎಷ್ಟು ಜನ ಬೇಕೋ ಅಷ್ಟು ಜನಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡುವಂಥದ್ದು, ಜೊತೆಗೆ ಅದರ ಟೈಮಿಂಗ್ಸನ್ನು ಕೂಡ ಕ್ಯಾರಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು। ಪ್ರಮುಖವಾಗಿ ಟೈಮಿಂಗ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ। ಯಾವ ಟೈಮಿಗೆ ಟ್ರೈನ್ ಹೊರಡುತ್ತೆ ಅಷ್ಟು ಜನಕ್ಕೆ ಟಿಕೆಟ್ ಕೊಡುವಂಥ ಅವಕಾಶವನ್ನು ಕೂಡ ಮಾಡಿರುವಂಥದ್ದು। ಜೊತೆಗೆ ಆನ್ಲೈನ್ನಲ್ಲೂ ಕೂಡ ಮುಂದಿನ ಟ್ರೈನ್ಗಳ ಬಗ್ಗೆ ಅಂದರೆ ಮುಂದೆ ಹೋಗುವಂತಹ ಟ್ರೈನ್ಗಳೇನಿದೆ ಅವುಗಳಿಗೆ ಅವಕಾಶವನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಅದಕ್ಕೂ ಒಂದು ಟೈಮಿಂಗ್ಸನ್ನು ಫಿಕ್ಸ್ ಮಾಡಿ ಯಾವುದೇ ರೀತಿಯಾದಂಥ ಗೊಂದಲ ಆಗದ ರೀತಿಯಲ್ಲಿ ಟಿಕೆಟ್ ಕೌಂಟರ್ನಲ್ಲೂ ಕೂಡ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು। ಇಲ್ಲಿ ನೀವು ನೋಡ್ಬೋದು ಮತ್ತೆ ಕ್ಯೂ ಸಿಸ್ಟಮ್ ಮಾಡಿರುವಂಥದ್ದು। ಅಂದರೆ ಈಗಾಗಲೇ 6 ಕ್ಯೂ ಸಿಸ್ಟಮ್ ಮಾಡಿದ್ದಾರೆ। ಆ ಕ್ಯೂ ಸಿಸ್ಟಮ್ ಮೂಲಕ ಜನರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗದ ರೀತಿಯಲ್ಲಿ ಕ್ಯೂನಲ್ಲಿ ನಿಂತು ಟಿಕೆಟನ್ನು ಖರೀದಿ ಮಾಡಬೇಕು। ಜೊತೆಗೆ ಅಲ್ಲಿ ಖರೀದಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಗೊಂದಲ ಆಗಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ 4-5 ಕೌಂಟರ್ಗಳನ್ನು ಇಟ್ಟು ಅಲ್ಲಿ ಸಿಬ್ಬಂದಿಗಳನ್ನು ಇಟ್ಟು ಟಿಕೆಟನ್ನು ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು। ಅಂದರೆ ಟೈಮಿಂಗ್ಸ್ ಪ್ರಕಾರ ಟಿಕೆಟನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು। ಈ ರೀತಿಯಾಗಿ ಟಿಕೆಟ್ ಕೌಂಟರ್ನಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಆಗಬಾರದು ಎನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿಕೊಂಡು ರೈಲ್ವೆ ಇಲಾಖೆ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು। ಕ್ಯಾಮ್ರಾ ಪರ್ಸನ್ ಯಶ್ಪಾಲ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ। ರಾಷ್ಟ್ರ ರಾಜಧಾನಿ ನವದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಕೌಂಟರ್ನಲ್ಲಿ ಅಂದರೆ ಒಂದಷ್ಟು ಟಿಕೆಟ್ ಇದರ ಬಗ್ಗೆ ಕೂಡ ಆರೋಪವನ್ನು ಮಾಡಿದ್ರು। ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ನಾನು ಟಿಕೆಟ್ ಕೌಂಟರ್ನ ಮುಂಭಾಗದಲ್ಲೇ ಇರತಕ್ಕಂಥದ್ದು। ಟಿಕೆಟ್ ಕೌಂಟರ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಮಾಡಿರುವಂಥದ್ದು। ಯಾಕಂದರೆ ಪ್ರಮುಖವಾಗಿ ಟಿಕೆಟ್ ಕೌಂಟರ್ಗಳಲ್ಲಿ ಒಂದಷ್ಟು ವ್ಯತ್ಯಾಸ ಆಗ್ತಾ ಇದೆ। ಅತಿ ಹೆಚ್ಚು ಜನರಿಗೆ ಟಿಕೆಟನ್ನು ಕೊಟ್ಟು ಇದರಿಂದ ವ್ಯತ್ಯಾಸವನ್ನು ಮಾಡ್ತಾ ಇದ್ದಾರೆ। ಹೀಗಾಗಿ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು ಎನ್ನುವಂಥ ಆರೋಪ ಕೇಳಿಬಂದಿತ್ತು। ಆದರೆ
ಇಲ್ಲಿ ಸದ್ಯಕ್ಕೆ ಈ ಒಂದಷ್ಟು ಬದಲಾವಣೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಟಿಕೆಟ್ ಕೌಂಟರ್ನಲ್ಲಿ ಬರುವಂತಹ ಜನರಿಗೆ ಕ್ಯೂ ಸಿಸ್ಟಮನ್ನು ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಟ್ರೈನ್ಗೆ ಎಷ್ಟು ಜನ ಬೇಕೋ ಅಷ್ಟು ಜನಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡುವಂಥದ್ದು, ಜೊತೆಗೆ ಅದರ ಟೈಮಿಂಗ್ಸನ್ನು ಕೂಡ ಕ್ಯಾರಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಟೈಮಿಂಗ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಟೈಮಿಗೆ ಟ್ರೈನ್ ಹೊರಡುತ್ತೆ ಅಷ್ಟು ಜನಕ್ಕೆ ಟಿಕೆಟ್ ಕೊಡುವಂಥ ಅವಕಾಶವನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಆನ್ಲೈನ್ನಲ್ಲೂ ಕೂಡ ಏನು ಮುಂದಿನ ಟ್ರೈನ್ಗಳ ಬಗ್ಗೆ ಅಂದರೆ ಮುಂದೆ ಹೋಗುವಂತಹ ಟ್ರೈನ್ಗಳೇನಿದೆ ಅವುಗಳಿಗೆ ಅವಕಾಶವನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಅದಕ್ಕೂ ಒಂದು ಟೈಮಿಂಗ್ಸನ್ನು ಫಿಕ್ಸ್ ಮಾಡಿ ಯಾವುದೇ ರೀತಿಯಾದಂಥ ಗೊಂದಲ ಆಗದ ರೀತಿಯಲ್ಲಿ ಟಿಕೆಟ್ ಕೌಂಟರ್ನಲ್ಲೂ ಕೂಡ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೀವು ನೋಡ್ಬೋದು. ಮತ್ತೆ ಕ್ಯೂ ಸಿಸ್ಟಮ್ ಮಾಡಿರುವಂಥದ್ದು ಅಂದರೆ ಈಗಾಗಲೇ ಏನು 6 ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಆ ಕ್ಯೂ ಸಿಸ್ಟಮ್ ಮೂಲಕ ಜನರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗದ ರೀತಿಯಲ್ಲಿ ಕ್ಯೂನಲ್ಲಿ ನಿಂತು ಟಿಕೆಟನ್ನು ಖರೀದಿ ಮಾಡಬೇಕು. ಜೊತೆಗೆ ಅಲ್ಲಿ ಖರೀದಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಗೊಂದಲ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಏನು 4-5 ಕೌಂಟರ್ಗಳನ್ನು ಇಟ್ಟು ಅಲ್ಲಿ ಸಿಬ್ಬಂದಿಗಳನ್ನು ಇಟ್ಟು ಟಿಕೆಟನ್ನು ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಅಂದರೆ ಟೈಮಿಂಗ್ಸ್ ಪ್ರಕಾರ ಟಿಕೆಟನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಈ ರೀತಿಯಾಗಿ ಏನು ಟಿಕೆಟ್ ಕೌಂಟರ್ನಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಆಗಬಾರದು ಎನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿಕೊಂಡು ರೈಲ್ವೆ ಇಲಾಖೆ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಯಶ್ಪಾಲ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ರಾಷ್ಟ್ರ ರಾಜಧಾನಿ ನವದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಕೌಂಟರ್ನಲ್ಲಿ ಅಂದರೆ ಒಂದಷ್ಟು ಟಿಕೆಟ್ ಏನು ಇದರ ಬಗ್ಗೆ ಕೂಡ ಆರೋಪವನ್ನು ಮಾಡಿದರು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ನಾನು ಟಿಕೆಟ್ ಕೌಂಟರ್ನ ಮುಂಭಾಗದಲ್ಲೇ ಇರ್ತಕ್ಕಂಥದ್ದು. ಟಿಕೆಟ್ ಕೌಂಟರ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಮಾಡಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ಟಿಕೆಟ್ ಕೌಂಟರ್ಗಳಲ್ಲಿ ಒಂದಷ್ಟು ವ್ಯತ್ಯಾಸ ಆಗ್ತಾ ಇದೆ. ಅತಿ ಹೆಚ್ಚು ಜನರಿಗೆ ಟಿಕೆಟನ್ನು ಕೊಟ್ಟು ಇದರಿಂದ ವ್ಯತ್ಯಾಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು ಎನ್ನುವಂಥ ಆರೋಪ ಕೇಳಿಬಂದಿತ್ತು. ಆದರೆ ಇಲ್ಲಿ ಸದ್ಯಕ್ಕೆ ಈ ಒಂದಷ್ಟು ಬದಲಾವಣೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಟಿಕೆಟ್ ಕೌಂಟರ್ನಲ್ಲಿ ಬರುವಂತಹ ಜನರಿಗೆ ಕ್ಯೂ ಸಿಸ್ಟಮನ್ನು ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಟ್ರೈನ್ಗೆ ಎಷ್ಟು ಜನ ಬೇಕೋ ಅಷ್ಟು ಜನಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡುವಂಥದ್ದು, ಜೊತೆಗೆ ಅದರ ಟೈಮಿಂಗ್ಸನ್ನು ಕೂಡ ಕ್ಯಾರಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಟೈಮಿಂಗ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಟೈಮಿಗೆ ಟ್ರೈನ್ ಹೊರಡುತ್ತೆ ಅಷ್ಟು ಜನಕ್ಕೆ ಟಿಕೆಟ್ ಕೊಡುವಂಥ ಅವಕಾಶವನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಆನ್ಲೈನ್ನಲ್ಲೂ ಕೂಡ ಏನು ಮುಂದಿನ ಟ್ರೈನ್ಗಳ ಬಗ್ಗೆ ಅಂದರೆ ಮುಂದೆ ಹೋಗುವಂತಹ ಟ್ರೈನ್ಗಳೇನಿದೆ ಅವುಗಳಿಗೆ ಅವಕಾಶವನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಅದಕ್ಕೂ ಒಂದು ಟೈಮಿಂಗ್ಸನ್ನು ಫಿಕ್ಸ್ ಮಾಡಿ ಯಾವುದೇ ರೀತಿಯಾದಂಥ ಗೊಂದಲ ಆಗದ ರೀತಿಯಲ್ಲಿ ಟಿಕೆಟ್ ಕೌಂಟರ್ನಲ್ಲೂ ಕೂಡ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೀವು ನೋಡ್ಬೋದು. ಮತ್ತೆ ಕ್ಯೂ ಸಿಸ್ಟಮ್ ಮಾಡಿರುವಂಥದ್ದು ಅಂದರೆ ಈಗಾಗಲೇ ಏನು 6 ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಆ ಕ್ಯೂ ಸಿಸ್ಟಮ್ ಮೂಲಕ ಜನರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗದ ರೀತಿಯಲ್ಲಿ ಕ್ಯೂನಲ್ಲಿ ನಿಂತು ಟಿಕೆಟನ್ನು ಖರೀದಿ ಮಾಡಬೇಕು. ಜೊತೆಗೆ ಅಲ್ಲಿ ಖರೀದಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಗೊಂದಲ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಏನು 4-5 ಕೌಂಟರ್ಗಳನ್ನು ಇಟ್ಟು ಅಲ್ಲಿ ಸಿಬ್ಬಂದಿಗಳನ್ನು ಇಟ್ಟು ಟಿಕೆಟನ್ನು ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಅಂದರೆ ಟೈಮಿಂಗ್ಸ್ ಪ್ರಕಾರ ಟಿಕೆಟನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಈ ರೀತಿಯಾಗಿ ಏನು ಟಿಕೆಟ್ ಕೌಂಟರ್ನಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಆಗಬಾರದು ಎನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿಕೊಂಡು ರೈಲ್ವೆ ಇಲಾಖೆ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಯಶ್ಪಾಲ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.